2026ರಲ್ಲಿ ನೀಟ್ ಎಕ್ಸಾಮ್ ಯಾವ ರೀತಿ ಬರಲಿದೆ? ಕಳೆದ ವರ್ಷದಂತೆ ಬಹಳಷ್ಟು ಡಿಫಿಕಲ್ಟ್ ಆಗಿರುತ್ತದಾ ಅಥವಾ ಅದಕ್ಕಿಂತ ಮುಂಚೆಯ ವರ್ಷಗಳಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಈಸಿ ಕ್ವಶನ್ಸ್ಗಳಿದ್ದವಲ್ಲ ಆ ರೀತಿ ಬರ್ತದಾ ಅನ್ನೋದು ನಿಮಗೆಲ್ಲರಿಗೂ ಇರುವಂತಹ ಸಂಶಯವಾಗಿದೆ. ನಾನು ನಿಮಗೆ ಒಂದು ಮಾತನ್ನ ಹೇಳ್ತೇನೆ, ಏನಂದ್ರೆ ನೀಟ್ ಕ್ವಶನ್ ಪೇಪರ್ ಇದೆಯಲ್ಲ, ಈ ಕ್ವಶನ್ ಪೇಪರಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಪರಿಪೂರ್ಣವಾಗಿ NCERT ಆಧಾರಿತವಾಗಿ ಇರಬೇಕಲ್ಲ. ಹೌದು, ಪೂರ್ತಿಯಾಗಿ NCERT ಬೇಸ್ಡ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸಾಲ್ವ್ ಮಾಡಲೇಬೇಕು. NCERT ಆಧಾರಿತ ಮೇಲೆ ಬರುತ್ತೆ ಅಂದ್ರೆ ನೀವು ಕೇವಲ NCERT ಅನ್ನು ಓದ್ಕೊಂಡು ಕೂತ್ರೆ ಮುಗಿಯೋದಿಲ್ಲ. NCERT ಆಧಾರವಾಗಿಟ್ಟುಕೊಂಡಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ಸಾಲ್ವ್ ಮಾಡಬೇಕಲ್ವಾ. ಹೌದು, ಅಂತ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಇನ್ಸ್ಪೈರ್ ನೀಟ್ ಅಕಾಡೆಮಿ ಕಡೆಯಿಂದ ನಿಮಗೆ 7 ಪ್ರಶ್ನೆ ಪತ್ರಿಕೆಗಳನ್ನು ಕೊಡಲಾಗುತ್ತೆ. ಈ 7 ಪ್ರಶ್ನೆ ಪತ್ರಿಕೆಗಳನ್ನು ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ನೀವು ಸಮಯವನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದನ್ನು ಕಲಿತೀರಿ. ಅದರಷ್ಟೇ ಅಲ್ಲದೆ NCERT ಆಧಾರಿತವಾಗಿರುವಂತಹ ಕ್ವಶನ್ಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಎಂಬುದನ್ನು ಕೂಡ ಕಲಿತೀರಿ. ಆದ್ದರಿಂದ ಈ ಕೂಡಲೇ ನೀವು ಮಾಡುವಂತಹ ಕೆಲಸವೇನೆಂದರೆ, ಈ ಒಂದು ವಿಡಿಯೋನ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ನಾನು ಪಿನ್ ಮಾಡಿರ್ತೇನೆ ಈ ಒಂದು ಪ್ರಶ್ನೆ ಪತ್ರಿಕೆಗಳ ಲಿಂಕನ್ನು. ಅಲ್ಲಿ ನೀವು ಹೋಗಿ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಇದು ಫ್ರೀ ಆಗಿರೋದಿಲ್ಲ, ಕೇವಲ ನಿಮಗೆ 200 ರೂಪಾಯಿಗಳಷ್ಟು ಅಮೌಂಟ್ ಇರುತ್ತೆ. ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತೇವೆ, ಪಿಜ್ಜಾ ಬರ್ಗರ್ಗೆ ಖರ್ಚು ಮಾಡ್ತಾ ಇರ್ತೇವೆ. NCERT ಆಧಾರಿತವಾಗಿರುವಂತಹ ಈ ಪ್ರಶ್ನೆ ಪತ್ರಿಕೆಗಳನ್ನು ಕೊಂಡುಕೊಳ್ಳೋದಕ್ಕೆ ಹಿಂಜರಿತೇವೆ. ಆದ್ದರಿಂದ ನೀವು ನೀಟಲ್ಲಿ ಚೆನ್ನಾಗಿ ಅಂಕಗಳನ್ನು ಗಳಿಸಬೇಕಂದ್ರೆ ಖಂಡಿತವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ನೋಡಿ. ಈಗ ನಮ್ಮ ಒಂದು ವಿಷಯಕ್ಕೆ ಬರೋಣ. ಈ ವರ್ಷದ ಕ್ವಶನ್ ಪೇಪರ್ ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನು ಮಾತನಾಡೋಣ. ನಿಮಗೆ ನಾನು ಹೇಳುವ ರೀತಿಯಲ್ಲಿ ಲಾಸ್ಟ್ ಇಯರ್ ಏನಾಗಿತ್ತಂದರೆ ಬಹಳಷ್ಟು ಕಷ್ಟವಾಗಿ ಒಂದು ಪೇಪರ್ ಬಂದಿತ್ತು. ಅದರಲ್ಲಿ ಬಯೋಲಜಿ ಕೂಡ ಲೆಂತಿ ಆಗಿತ್ತು, ಅದೇ ರೀತಿ ಫಿಸಿಕ್ಸಲ್ಲಿ ಕೂಡ ಸ್ವಲ್ಪ ಕಷ್ಟಕರವಾಗಿತ್ತು. ಅದು ಲೆಕ್ಚರ್ಸ್ಗಳಿಗೂ ಕೂಡ ಬಹಳಷ್ಟು ಒಂದು ಕಷ್ಟವಾಗ್ತಾ ಇತ್ತು ಆ ಒಂದು ಪೇಪರ್ನ ಸಾಲ್ವ್ ಮಾಡೋದಕ್ಕೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಸಮಯದಲ್ಲಿ ಅಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ಬಹಳಷ್ಟು ಕಷ್ಟವಾಗಿತ್ತು. ಇದಕ್ಕೆಲ್ಲದಕ್ಕೂ ಕಾರಣವೇನೆಂದರೆ ನಿಮಗೆ ಗೊತ್ತಿರಬೇಕು, 2024ರಲ್ಲಿ ಏನಾಗಿತ್ತಂದರೆ ಬಹಳಷ್ಟು ಕೋರ್ಟ್ ಕೇಸ್ಗಳು ನಡೆದವು. ಯಾಕಂದರೆ ಕ್ವಶನ್ ಪೇಪರ್ ಬಹಳಷ್ಟು ಈಸಿಯಾಗಿತ್ತು, ಬಹಳಷ್ಟು ಜನ ಟಾಪರ್ಸ್ಗಳು ಬಂದಿದ್ದರು. ಅಷ್ಟೇ ಅಲ್ಲದೆ ಬಹಳಷ್ಟು ಸ್ಕ್ಯಾಮ್ಸ್ಗಳಾಗಿದ್ದವು. ಈ ಎಲ್ಲವನ್ನು ಗಮನ ಇಟ್ಕೊಂಡು NTA ಏನು ಮಾಡಿದೆ ಅಂದರೆ ಕ್ವಶನ್ ಪೇಪರನ್ನು 2025ರಲ್ಲಿ ಬಹಳಷ್ಟು ಕಷ್ಟಕರವಾಗಿ ನೀಡಿತ್ತು. ಮತ್ತು ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ಕಷ್ಟಕರವಾಗಿ ಅಥವಾ ಮೀಡಿಯಂ ಲೆವೆಲಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಬರುವಂತಹ ಸಾಧ್ಯತೆ ಇದೆ. ಇದು ನನ್ನ ಅಭಿಪ್ರಾಯವಾಗಿದೆ. ನಿಮಗೂ ಏನು ಅನ್ನಿಸ್ತದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆಲ್ಲರಿಗೂ ಕೇಳಿಕೊಳ್ಳೋದೇನೆಂದರೆ, ಈ ಎಕ್ಸಾಮಲ್ಲಿ ಕರೆಕ್ಟಾಗಿ ನಿಮ್ಮ ಎಫರ್ಟನ್ನು ಹಾಕಿ, 100% ಎಫರ್ಟ್ ಹಾಕಿ. ಮುಂದೆ ನೀವು ಕೌನ್ಸಿಲಿಂಗಲ್ಲಿ ಬಂದಾಗ ನಮ್ಮ ಚಾನಲಲ್ಲಿ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ಒಂದು ಮಾಹಿತಿ ದೊರಕುತ್ತದೆ. ಆ ಸಂದರ್ಭದಲ್ಲಿ ನಿಮ್ಮ ಮಾರ್ಕ್ಸ್ ಬಹಳಷ್ಟು ಮುಖ್ಯವಾಗಿರುತ್ತದೆ. ಪ್ರತಿಯೊಂದು ಅಂಕಗಳು ಕೂಡ ಆ ಒಂದು ರ್ಯಾಂಕನ್ನು ಡಿಸೈಡ್ ಮಾಡ್ತದೆ, ನಿಮಗೆ ಕಾಲೇಜ್ ಸಿಗುವಂತಹ ಒಂದು ಕಾಲೇಜನ್ನು ಡಿಸೈಡ್ ಮಾಡ್ತದೆ. ಆದ್ದರಿಂದ ಈಗ ನೀವು ಎಫರ್ಟ್ ಹಾಕೋದು ಬಹಳಷ್ಟು ಅಗತ್ಯವಾಗಿದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.